ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ಪೆರಿಸ್ಕೋಪ್ ಒಂದು ಮಾದರಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೂ ಅದನ್ನು ಹೇಗೆ ತಯಾರು ಮಾಡ್ಬೋದು ಅನ್ನೋದು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಯಾವ ವಸ್ತುಗಳನ್ನು ತೆಗೆದುಕೊಳ್ಬೇಕು, ಆ ವಸ್ತುಗಳನ್ನು ಹೇಗೆ ಜೋಡಿಸ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಅದ್ರ ಜೊತೆಗೆ ಇಲ್ಲಿ ನಾನು ಆಲ್ರೆಡಿ ಆ ಒಂದು ಪೆರಿಸ್ಕೋಪ್ ಮಾಡಲನ್ನು ನಾನು ಆಲ್ರೆಡಿ ತಯಾರು ಮಾಡಿದ್ದೇನೆ. ನೀವು ಕೂಡ ಏನಪ್ಪ ಅಂದರೆ ಹೇಗೆ ತಯಾರು ಮಾಡೋದನ್ನು ತಿಳಿಸ್ಕೊಡ್ತೇನೆ. ಫೋಮ್ ಬೋರ್ಡ್ ಸೀಟ್ ಅಂತ ಸಿಗುತ್ತೆ, ವೈಟ್ ಆಗಿರುತ್ತೆ. ಅದನ್ನಾದರೂ ಯೂಸ್ ಮಾಡ್ಕೋಬೋದು. ನೀವು ಯಾವುದಾದ್ರೂ ಒಂದು ಬಾಕ್ಸ್ ಥರ ಈ ಥರ ಆಯತಾಕಾರವಾಗಿರ್ತಕ್ಕಂಥ ಬಾಕ್ಸ್ ಸಿಕ್ಕರೆ ಬಾಕ್ಸ್ ಆದರೂ ತೆಗೆದುಕೊಳ್ಬೋದು. ತೆಗೆದುಕೊಂಡು ಒಂದು ಮೂಲೆಯಲ್ಲಿ ಈ ಕಡೆ ಒಂದು ತುದಿಯಲ್ಲಿ ಕಾರ್ನರಲ್ಲಿ ನಾವು ಒಂದು ಮಿರರ್ ಅಂದರೆ ಸಮತಲ ದರ್ಪಣವನ್ನು ತೆಗೆದುಕೊಂಡು ನಾನು 45 ಡಿಗ್ರಿ ಕೋನದಲ್ಲಿ, ಆ್ಯಂಗಲ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಕೋನದಲ್ಲಿ ಜೋಡಿಸಿದ್ದೇನೆ. ಅದರ ಜೊತೆಗೆ ಈ ಕಡೆ ಈ ಬದಿಯಲ್ಲೂ ಸಹಿತ ನಾನು ಏನು ಮಾಡಿದ್ದೇನೆ, ಆ ನೀವು ಮಿರರನ್ನು ಒಂದು ಸ್ಕ್ವೇರ್ ಥರ ತೊಗೋಬೋದು. ತೆಗೆದುಕೊಂಡ್ಬಿಟ್ಟು ಅಷ್ಟೇ ಅಳತೆ ಏನಪ್ಪ ಅಂದರೆ ಇಲ್ಲಿ ಕಟ್ ಮಾಡಿಕೊಂಡು ಅದನ್ನು 45 ಡಿಗ್ರಿ ಕೋನದಲ್ಲಿ ಇಲ್ಲಿ ನಾವು ಏನು ಮಾಡಬೇಕು, ಜೋಡಿಸಿದಾಗ ಇಲ್ಲಿ ಏನಾಗುತ್ತೆಪ್ಪ ಅಂದರೆ ನಾನು ನನ್ನ ಬೆರಳನ್ನು ಇಲ್ಲಿ ಮೇಲಿಡ್ತೇನೆ. ಓಕೆ, ನಿಮ್ಗೆ ಕಾಣಿಸುತ್ತೆ ನೋಡಿ, ನನ್ನ ಬೆರಳನ್ನು ಇಲ್ಲಿ ಮೇಲಿಟ್ಟಿದ್ದೇನೆ. ಇಲ್ಲ ನೀವು ಯಾವುದೇ ಒಂದು ವಸ್ತುವನ್ನಾದರೂ ಇಡ್ಬೋದು. ಉದಾಹರಣೆಗೆ ನಾನಿಲ್ಲಿ ನಿಮಗೆ ಪೆನ್ನನ್ನು ತೋರಿಸ್ತಾ ಇದ್ದೇನೆ. ಆ ಪೆನ್ ಅನ್ನೋದು ಏನಪ್ಪ ಅಂದರೆ ಅಲ್ಲಿ ನಮಗೆ ಕೆಳಗಡೆ ಕಾಣಿಸ್ತಾ ಇದೆ. ಓಕೆ, ಅಂದರೆ ಇಲ್ಲಿ ನೋಡಿ ನಾನು ಬೆರಳಿಟ್ಟಿದ್ದೇನೆ. ನನ್ನ ಬೆರಳನ್ನು ಸಹಿತ ಏನಪ್ಪ ಅಂದರೆ ಕೆಳಗಡೆ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ. ಓಕೆ, ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಪೆರಿಸ್ಕೋಪ್ ಅಂದರೆ ನಮ್ಮ ದೃಷ್ಟಿಗಿಂತ ಎತ್ತರವಾದ ವಸ್ತುಗಳನ್ನು ನೋಡಲು ನಾವು ಬಳಸೋದು ಅಂತ. ಇದನ್ನು ಎಲ್ಲಿ ಬಳಸ್ತಾರೆ ಅಂದರೆ ಜಲಾಂತರ್ಗಾಮಿ ಹಡಗು ಅಂದರೆ ಸಬ್ಮರೀನ್ ಹಡಗಿನಲ್ಲಿ ಬಳಸ್ತಾರೆ. ಆ ಸಬ್ಮರೀನ್ ಹಡಗು ಯಾವುದಕ್ಕೋಸ್ಕರ ಬಳಸ್ತಾರಪ್ಪ ಅಂದರೆ ಯುದ್ಧ ನೌಕೆಯಾಗಿ ಬಳಸ್ತಾರೆ. ಈಗ ಒಂದು ಯುದ್ಧವನ್ನು ಆಡುವಂಥ ಸಂದರ್ಭದಲ್ಲಿ, ಈಗ ಎದುರಿಗಿರ್ತಕ್ಕಂಥ ಒಂದು ಶತ್ರು ಯುದ್ಧವನ್ನು ಆಡುವಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಶಸ್ತ್ರಾಸ್ತ್ರಗಳು ಖಾಲಿ ಆಯ್ತಂದರೆ ಆವಾಗ ಆ ಜಲಾಂತರ್ಗಾಮಿ ಏನಾಗುತ್ತೆಪ್ಪ ಅಂದ್ರೆ ನೀರಿನ ಒಳಗಡೆ ಹೋಗಿಬಿಡುತ್ತೆ. ಅಂದರೆ ಆ ರೀತಿ ಒಂದು ಸಿಸ್ಟಮ್ ಮಾಡಿರ್ತಾರೆ. ಅದರಲ್ಲಿ ಹೋದಾಗ ಈಗ ನಾವೇನು ಮಾಡಿದ್ದೇವೆ, ನೀರಿನ ಒಳಗಡೆ ಇದ್ದೇವೆ, ನಮಗೆ ಮೇಲ್ಗಡೆ ಏನು ಇದೆ ಅಂತ ಕಾಣಿಸಲ್ಲ. ಆವಾಗ ಏನು ಮಾಡ್ತಾರೆ, ಒಂದು ಬಟನ್ ಹಾಕಿದ ತಕ್ಷಣ ಮನೆಯಲ್ಲಿ ಬಲ್ಬ್ ಹೇಗೆ ಆನ್ ಆಗುತ್ತೋ ಅದೇ ರೀತಿ ಅಲ್ಲಿ ಒಂದು ಸ್ವಿಚ್ ಇರುತ್ತೆ. ಸ್ವಿಚ್ಚನ್ನು ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ಈ ಪೆರಿಸ್ಕೋಪು ಆ ಸಬ್ಮರೀನ್ ಮುಖಾಂತರ ನೀರಿನ ಮೇಲಕ್ಕೆ ಬರುತ್ತೆ. ಮೇಲಕ್ಕೆ ಬಂದಾಗ ಅಲ್ಲಿ ಕೆಳಗಡೆ ಕೂತ್ಕೊಂಡು ಆ ಸಬ್ಮರೀನ್ ಹಡಗಿನಲ್ಲಿ ಕೂತ್ಕೊಂಡು ಮೇಲೆ ಏನು ನಡೀತಾ ಇದೆ ಅಂದರೆ ಆ ಹಡಗು ಇನ್ನೊಂದು ಶತ್ರುವಿನ ಹಡಗು ಇದ್ದಾರೋ ಅಥವಾ ಹೋಗಿದ್ದಾರೋ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾದರೆ ಅವ್ರಿಗೆ ಈ ಥರ ಒಂದು ಅಂತರಾಳದಲ್ಲಿ ಹೋಗೋದ್ರಿಂದ, ನೀರಿನ ಅಂತರಾಳ ಹೋಗೋದ್ರಿಂದ ಆ ಎದುರಾಳಿ ಏನಪ್ಪ ಅಂದರೆ ಯುದ್ಧ ಮಾಡ್ತಕ್ಕಂಥವ್ರು ಏನಾಗುತ್ತೆಪ್ಪ ಅಂದರೆ ಇವರನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗಿದು ರಕ್ಷಣೆ ಆದಂಗೆ ಆಗುತ್ತೆ. ಬಟ್ ನಾವು ಮೇಲೆ ಬರಬೇಕು ಅಂದಾಗ, ಹಾಗಾದ್ರೆ ಮೇಲೆ ಬರಬೇಕಂದ್ರೆ ಅವ್ರು ಹೋಗಿದ್ದಾರಲ್ಲ ಅಂತ ನಮ್ಗೆ ಗೊತ್ತಾಗೋದು ಹೇಗೆ ಅಂತಂದರೆ ಈ ಪೆರಿಸ್ಕೋಪ್ ಅಲ್ಲಿ ಸುಮಾರು ದೊಡ್ಡದಿರುತ್ತೆ ಪೆರಿಸ್ಕೋಪು. ಅದರ ಒಂದು ರಚನೆ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಸಾರಿ ಹೇಳ್ತೇನೆ, ಒಂದು ಮಿರರನ್ನು ತೆಗೆದುಕೊಳ್ಳಿ, ಒಂದು ಸ್ಕ್ವೇರ್ ಥರ ನೀವು ಕಟ್ ಮಾಡ್ಕೊಳ್ಳಿ, 4 ಸೆಂಟಿಮೀಟ್ರು 5 ಸೆಂಟಿಮೀಟ್ರು, ಮತ್ತು ಫೈಬರ್ ಮಿರರ್ ಸಿಗುತ್ತೆ. ಅದನ್ನಾದರೂ ತೆಗೆದುಕೊಂಡು 45 ಡಿಗ್ರಿ ಆ್ಯಂಗಲಲ್ಲಿ ಹಾಕಬೇಕು. ಬೇಲಿನೂ ಕೂಡ 45 ಡಿಗ್ರಿ ಆ್ಯಂಗಲಲ್ಲಿ ಹಾಕಬೇಕು. ಹಾಕಿದಾಗ ಏನಪ್ಪ ಅಂದರೆ ಈಗ ನನ್ನ ದೃಷ್ಟಿ ಕಣ್ಣು ಇಲ್ಲಿದೆ, ಇಲ್ಲಿ ನಂದು ಮೇಲೆ ಬೆರಳಿದೆ, ಅಲ್ಲಿ ಇಟ್ಟಿದ್ದೇನೆ ಮಿರರ್. ಆವಾಗ ನಾನು ಏನಪ್ಪ ಅಂದರೆ ಮೇಲಿರ್ತಕ್ಕಂಥ ನನ್ನ ಬೆರಳನ್ನು ನಾನು ಇಲ್ಲೇ ನೋಡ್ತಾ ಇದ್ದೇನೆ. ಅಂದರೆ ನನ್ನ ಕಣ್ಣಿನ ದೃಷ್ಟಿಗಿಂತ ಎತ್ತರವಾದ ವಸ್ತುಗಳನ್ನು ನೋಡಲು ಇಲ್ಲಿ ಬಳಸುತ್ತೆ. ಇದು ಯಾವ ರೀತಿ ಆಗುತ್ತೆಪ್ಪ ಅಂತಂದರೆ ಇಲ್ಲಿ ಒಂದು ವಸ್ತು ಮೂಡುತ್ತೆ, ಎಲ್ಲಿ
ಕನ್ನಡಿಯಲ್ಲಿ ನಾವು 40 ಡಿಗ್ರಿ ಆ್ಯಂಗಲಲ್ಲಿ ಇಟ್ಟಾಗ ಆ ವಸ್ತುವಿನ ಪ್ರತಿಬಿಂಬ ಇರುತ್ತಲ್ಲ ಅದು ರಿಫ್ಲೆಕ್ಟ್ ಆಗುತ್ತೆ, ಪ್ರತಿಫಲನ ಆಗುತ್ತೆ. ಪ್ರತಿಫಲನ ಆಗಿಬಿಟ್ಟು ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಒಂದು ಮಿರರ್ ಮೇಲೆ ಅದೇನಾಗುತ್ತೆ, ಮೂಡುತ್ತೆ. ಮೂಡ್ದಾಗ ಇದೇನಾಗುತ್ತೆ, ಮತ್ತೆ ರಿಫ್ಲೆಕ್ಟ್ ಆಗಿ ನಮಗೆ ಅಲ್ಲಿರ್ತಕ್ಕಂಥ ಒಂದು ವಸ್ತು ಕಾಣಿಸ್ತಾ ಇರುತ್ತೆ. ಈ ರೀತಿಯಾಗಿ ನಾವು ಪೆರಿಸ್ಕೋಪನ್ನು